ಶುಭ ಸಂಜೆ ನಮಸ್ಕಾರ. ಇವತ್ತು ನಾವಿಲ್ಲಿ ನಿಮ್ಮ ಊರಿನಲ್ಲಿ ಏನ್ ಮುಖ್ಯವಾಗಿ ಬೆಳೆ ಬೆಳಿತಿದ್ದೀರಾ, ರಾಗಿ, ಜೋಳ ಮತ್ತೆ ಸುಗಂಧರಾಜ, ಈ ಬೆಳೆಗಳಲ್ಲಿ ಸಾಮಾನ್ಯವಾಗಿ ಯಾವ ಕೀಟಗಳು ಬರುತ್ತೆ ಮತ್ತೆ ಯಾವ್ಯಾವೆಲ್ಲ ರೋಗಗಳು ಬರುತ್ತೆ, ಅದನ್ನ ಹೇಗೆ ನಿರ್ವಹಣೆ ಮಾಡ್ಬೋದು ಅಂತ ತಿಳ್ಕೊಳ್ಳೋಕೆ ನಾವಿಲ್ಲಿ ಗುಂಪು ಚರ್ಚೆ ಮಾಡ್ತಿದ್ದೀವಿ. ಮೊದಲನೇದಾಗಿ ಹೇಳೋದಾದ್ರೆ, ಈಗ ಯಾವುದೇ ಒಂದು ರೋಗ ಅಥವಾ ಕೀಟ ಬಂದಿದ ತಕ್ಷಣ ರೈತರು ಮೊದಲು ಮಾಡೋದು ಔಷಧಿ ಹೊಡೆಯೋದು. ಔಷಧಿ ಹೊಡೆಯೋದಕ್ಕಿಂತ ಬಿಟ್ಟು ಬೇರೆ ಯಾವ ರೀತಿ ನಾವು ಸುಲಭವಾಗಿ ಬೇರೆ ಯಾವ ಬೇಸಾಯ ಪದ್ಧತಿಗಳನ್ನ ಅನುಸರಿಸೋದ್ರ ಮುಖಾಂತರ ನಾವು ಯಾವುದೇ ಒಂದು ಹುಳ ಕಾಟ ಇರ್ಬೋದು, ಇಲ್ಲ ಯಾವ್ದಾದ್ರು ರೋಗ ಕಾಟ ಇರ್ಬೋದು, ಇದನ್ನ ಹೇಗೆ ನಿರ್ವಹಣೆ ಮಾಡೋದು ಅಂತ ಈಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಇದನ್ನ ನಾವು ವಿಂಗಡಣೆ ಮಾಡೋದಾದ್ರೆ, ಮಣ್ಣಿಗೆ ಸಂಬಂಧಪಟ್ಟಂತೆ ಯಾವ ಕ್ರಮಗಳನ್ನ ತಗೊಂಡ್ರೆ ನಾವು ನಮ್ಮ ಹೊಲದಲ್ಲಿ ಏನ್ ರೋಗಗಳು ಬರುತ್ತೆ ಅಥವಾ ಕೀಟಗಳು ಬರುತ್ತೆ ಅದನ್ನ ಹೇಗೆ ದೂರ ಮಾಡ್ಬೋದು ಅಂತ. ಈಗ ಬೇಸಿಗೆ ಉಳುಮೆ ಅಂತ ಒಂದು ಪದ್ಧತಿ ಇದೆ. ಬೇಸಿಗೆ ಉಳುಮೆ ಅಂದ್ರೆ ಬೇಸಿಗೆ ಕಾಲದಲ್ಲಿ ನಾವು ಮಣ್ಣಿನ ಆಳದಿಂದ ತೆಗೆದು ಆ ಮಣ್ಣನ್ನ ಮೇಲೆ ಹಾಕ್ತೀವಿ. ಆ ರೀತಿ ಹಾಕೋದ್ರಿಂದ ಆ ಮಣ್ಣಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಏನಿರುತ್ತೆ, ರೋಗ ಆಡುವಂತ ಸೂಕ್ಷ್ಮ ಜೀವಿಗಳು, ಆ ಜೀವಿಗಳೆಲ್ಲ ಸೂರ್ಯನ ಶಾಖ ಮತ್ತೆ ಬಿಸಿಗೆ ಅಲ್ಲೇ ಸತ್ತೋಗುತ್ತೆ. ಇದರಿಂದಾನೇ ನಾವು ಒಂದಷ್ಟು ಭಾಗದಷ್ಟು ನಾವು ರೋಗನ ತಡೆಯುವುದಾಗುತ್ತೆ. ಆದ್ರಿಂದ ಬೇಸಿಗೆಗಾಲದಲ್ಲಿ ಉಳುಮೆ ಮಾಡೋದು ಒಳ್ಳೆಯದು. ಇದನ್ನ ಬಿಟ್ಟು ಬೇರೆ ಏನ್ ಮಾಡ್ಬೋದು ಅಂದ್ರೆ, ಈಗ ನೀವು ಹೊಲ ಉಳೋಕೆ ಟ್ರಾಕ್ಟರ್ನ ಬಳಸ್ತೀರಾ. ಈಗ ನೀವು ಬಳಸೋ ಟ್ರಾಕ್ಟರ್ಗೆ ಒಂದು ರೋಟ್ರಿವೇಟರ್ ಇಲ್ಲ ಕಲ್ಟಿವೇಟರ್ ಏನಾನ ಹಿಂದೆ ಹಾಕಿರ್ತಾರಲ್ವಾ, ಅದು ಕ್ಲೀನ್ ಆಗಿರೋ ತರ ನೋಡ್ಕೊಬೇಕು. ಯಾಕಂದ್ರೆ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ, ಯಾವ್ದಾದ್ರು ಒಂದು ರೋಗ ಇರೋ ಭೂಮಿನಲ್ಲಿ ಉಳುಮೆ ಮಾಡಿದ್ರೆ ಆ ಟ್ರಾಕ್ಟರ್ಗೆ ಅಂಟ್ಕೊಂಡಿರುತ್ತಲ್ಲ ಮಣ್ಣು, ಆ ಮಣ್ಣಿನ ಮುಖಾಂತರ ನಿಮ್ಮ ಭೂಮಿಗೂ ಕೂಡ ಅದು ರೋಗ ಬರೋ ಸಾಧ್ಯತೆಗಳಿದೆ. ಆದ್ರಿಂದ ನಾವು ಉಳುಮೆ ಮಾಡೋಕ್ಕಿಂತ ಮೊದಲು ಟ್ರಾಕ್ಟರ್ ಕ್ಲೀನ್ ಆಗಿ, ಅಂದ್ರೆ ಟ್ರಾಕ್ಟರ್ ಏನ್ ಯಂತ್ರ ಹಾಕಿರ್ತೀವಿ ಅದು ಕ್ಲೀನ್ ಆಗಿದೆಯೋ ಇಲ್ಲ ಅಂತ ತಿಳ್ಕೊಬೇಕಾಗುತ್ತೆ. ಮತ್ತೆ ಹಿಂದೆ ನೀವು ಏನ್ ಬೆಳೆ ಹಾಕಿರ್ತೀರಲ್ವಾ, ಅದಕ್ಕೇನಾದ್ರೂ ಹಿಂದೆ ಏನಾದ್ರು ರೋಗ ಬಂದಿದ್ರೆ, ನೀವು ಅದಕ್ಕೇನಾದ್ರು ಔಷಧಿ ಹೊಡೆದಿದ್ರೆ ಅದರ ಉಳಿಕೆಗಳೆಲ್ಲ ನಿಮ್ ಭೂಮಿನಲ್ಲಿ ಅಲ್ಲಲ್ಲಿರುತ್ತೆ. ಅದನ್ನ ತೆಗಿಯೋದ್ರಿಂದ ಈ ಸೀಸನ್ ಅಲ್ಲಿ ಏನ್ ಬೆಳೆ ಹಾಕಿದ್ದೀರಾ ಆ ಬೆಳೆಗೆ ಬರೋ ರೋಗಗಳನ್ನ ನಾವು ತಡೆಯಬಹುದಾಗುತ್ತೆ. ಇದು ಮಣ್ಣಿಗೆ ಸಂಬಂಧಪಟ್ಟಂತೆ ನಾವು ಕೆಲವು ಕ್ರಮಗಳನ್ನ ತಗೊಳ್ಳೋದ್ರಿಂದ ನಾವು ಯಾವುದೇ ರೋಗ ಇರ್ಬೋದು ಅಥವಾ ಕೀಟವನ್ನ ನಾವು ನಿಭಾಯಿಸಬಹುದಾಗುತ್ತೆ. ಮತ್ತೆ ನೀವೆಲ್ಲ ನೋಡ್ತಿರ್ತೀರಾ, ಉಳುಮೆ ಮಾಡುವಾಗ ಅದ್ರ ಹಿಂದೆ ಹಕ್ಕಿಗಳು ಬರುತ್ತೆ, ಕಾಯಿಗಳು, ಅವು ಕೂಡ ಅಲ್ಲಿ ಇರ್ತಕ್ಕಂತ ಯಾವ್ದಾದ್ರು ರೋಗ ಹರಡುವಂತ ಇರ್ಬೋದು, ಇಲ್ಲ ಯಾವ್ದಾದ್ರು ಹುಳಗಳನ್ನ ತಿಂದು ನಮ್ಗೆ ಸಹಾಯ ಮಾಡುತ್ತೆ. ಇದು ಮಣ್ಣಿಗೆ ಸಂಬಂಧಪಟ್ಟಷ್ಟು ಇಷ್ಟು ರೀತಿ ಮಾಡ್ಬೋದು. ಈಗ ಬೀಜಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ, ಈಗ ನಾವು ಬೀಜನ ಕೆಲವರು ಏನ್ ಮಾಡ್ತಾರೆ, ಕೆಲವರು ರೈತ ಸಂಪರ್ಕ ಕೇಂದ್ರ ಅಂತ ತರ್ತಾರೆ, ಕೆಲವರು ಕೃಷಿ ಇಲಾಖೆಯಿಂದ ತರ್ತಾರೆ. ಆ ರೀತಿ ಅಧಿಕೃತ ಮೂಲ ಏನಿದೆ ಅಂದ್ರೆ ಗೌರ್ಮೆಂಟ್ ಸೋರ್ಸ್ ಏನಿದೆ ಅಲ್ಲಿಂದ ತರೋದ್ರಿಂದ ಅಲ್ಲಿ ತರ್ತಕ್ಕಂಥ ಬೀಜಗಳು ಆಲ್ರೆಡಿ ಬೀಜೋಪಚಾರ ಮಾಡಿರ್ತಾರೆ. ಈಗ ಯಾವ್ದಾದ್ರು ಭೂಮಿಯಲ್ಲಿ ರೋಗ ಇದೆ ಅಂದ್ರೆ ಆ ರೋಗಕ್ಕೆ ತಡೆಗಟ್ಟಕ್ಕೆ ಯಾವ್ದಾದ್ರು ಕೆಮಿಕಲ್ ಇರುತ್ತೆ, ಆ ಕೆಮಿಕಲ್ ನ ಆ ಬೀಜಕ್ಕೆ ಉಪಚಾರ ಮಾಡಿರ್ತಾರೆ. ಆದ್ರಿಂದ ನಾವು ಆ ರೋಗ ನಮ್ಗೆ ಭೂಮಿನಲ್ಲಿ ಬರೆದಿರ ನಾವು ತಡಿಬೋದಾಗುತ್ತೆ. ಆದ್ರಿಂದ ಅಧಿಕೃತ ಮೂಲ ಏನಿದೆ, ಕೃಷಿ ಇಲಾಖೆ ಇರ್ಬೋದು ಅಥವಾ ರೈತ ಸಂಪರ್ಕ ಕೇಂದ್ರ ಇರ್ಬೋದು, ಅಲ್ಲಿಂದ ಏನ್ ಬೀಜ ತರ್ತಾರೆ ಅಂತ ಬೀಜಗಳನ್ನ ನಾವು ಬಳಸಬೇಕಾಗುತ್ತೆ. ಮತ್ತೆ ಈಗ ಬೇರೆ ಈಗ ವಿಶ್ವವಿದ್ಯಾನಿಲಯಗಳು, ನಮ್ದು GKVK ವಿಶ್ವವಿದ್ಯಾನಿಲಯ ಇರ್ಬೋದು, KVK ಇರ್ಬೋದು, ಇದರಿಂದ ಎಲ್ಲ ಬೇರೆ ಬೇರೆ ತಳಿಗಳನ್ನ ಬಿಡುಗಡೆ ಮಾಡಿರ್ತಾರೆ. ಪ್ರತಿಯೊಂದು ಜಾಗಕ್ಕೂ ಸರಿ ಹೊಂದಂತಹ ತಳಿಗಳನ್ನ ಬಿಡುಗಡೆ ಮಾಡಿರುತ್ತೆ. ಅಂತ ತಳಿಗಳನ್ನ ಬಳಸೋದ್ರಿಂದ ಮುಖ್ಯವಾಗಿ ರೋಗ ನಿರೋಧಕ ತಳಿಗಳಂತಾನೆ ಸಿಗುತ್ತೆ. ಈಗ ನಿಮ್ಮ ಊರಿನಲ್ಲಿ ಏನಾದ್ರು ಯಾವುದೇ ಒಂದು, ಈಗ ರಾಗಿ ತಗೊಂಡ್ರೆ ಅಲ್ಲಿ ಬೆಂಕಿ ರೋಗ ಏನಾದ್ರು ಜಾಸ್ತಿ ಇದೆ ಅಂದ್ರೆ ಆ ಬೆಂಕಿ ರೋಗವನ್ನ ನಿರೋಧಿಸ್ತಕ್ಕಂತ ಒಂದು ತಳಿ ಇರುತ್ತೆ. ಆ ತಳಿನ ಬಳಸೋದ್ರಿಂದ ನೀವು ಆ ರೋಗ ನಿಮ್ಮ ಭೂಮಿಗೆ ಬರೆದಿರ ತಡೆಯಬಹುದು. ಮತ್ತೆ ಇಷ್ಟು ಬೀಜಕ್ಕೆ ಸಂಬಂಧಪಟ್ಟೆ ಮಾತಾಡ್ಬೋದು. ನೆಕ್ಸ್ಟ್ ಈಗ ಇನ್ನೊಂದು ಮಾತಾಡ್ಬೇಕಾದ್ರೆ, ಈಗ ನಿಮ್ ಇಡೀ ಭೂಮಿನಲ್ಲಿ ಇಲ್ಲೊಂದು ಏನಾದ್ರೂ ರೋಗ ಬಂದಿರುತ್ತೆ, ಅದು ಇನಿಷಿಯಲ್ ಸ್ಟೇಜಸ್ ಅಂದ್ರೆ ಇಲ್ಲೊಂದು ಗಿಡ ಬಂದಿದಾಗ ಅದನ್ನ ಕಿತ್ತೆಸೋದ್ರಿಂದ ನಿಮ್ಗೆ ಅದು ಬೇರೆ ಕಡೆ ಹರಡೋದನ್ನ ನಾವು ತಪ್ಪಿಸ್ಬೋದು. ಮತ್ತೆ ಇನ್ನೊಂದು ಮುಖ್ಯವಾಗಿ ಏನಂದ್ರೆ, ಇದು ನಿಮ್ ಜಮೀನ್ ಸುತ್ತ ಬದುಗಳಿರುತ್ತಲ್ವಾ, ಬದುಗಳ ಮೇಲೆ ಕಳೆ ಇರುತ್ತೆ. ನಿಮ್ ಮುಖ್ಯ ಭೂಮಿ ಏನಿರುತ್ತೆ ಅಲ್ಲಿ ಏನು ಬೆಳೆ ಇಲ್ಲದ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತಹ ಏನು ಕೀಟಗಳಿರ್ಬೋದು, ರೋಗಗಳಿರ್ಬೋದು, ಅವೆಲ್ಲ ಹೋಗಿ ಬದು ಮೇಲೆ ಇರ್ತಕ್ಕಂಥ ಕಳೆ ಮೇಲೆ ಅಲ್ಲಿ ಜೀವನ ಸಾಗಿಸುತ್ತೆ. ನಿಮ್ಮ ಒಂದ್ಸಲ ನಿಮ್ ಬೆಳೆ ಬಂದಿದೆ ಅಂದ್ರೆ ಆ ಬದು ಮೇಲೆ ಇರ್ತಕ್ಕಂಥ ಕಳೆಯಿಂದ ಮತ್ತೆ ನಿಮ್ಮ ಬೆಳೆಗೆ ಬರೋದ್ರಿಂದ ಮತ್ತೆ ರೋಗ ಹರಡೋ ಸಾಗುತ್ತೆ. ಮತ್ತೆ ನೀವು ಅದಕ್ಕೆ ಕೆಮಿಕಲ್ ಹೊಡಿಬೋದು, ಇಲ್ಲ ಏನೇನೋ ಮಾಡೋದ್ರಿಂದ ನಿಮ್ಗೆ ಖರ್ಚು ಕೂಡ ಜಾಸ್ತಿ ಆಗುತ್ತೆ. ಆದ್ರಿಂದ ಬದುಗಳ ಮೇಲೆ ಏನೇನೆಲ್ಲ ಕಳೆಗಳಿರುತ್ತೆ ಅದನ್ನ ನಾವು ತೆಗಿಬೇಕಾಗುತ್ತೆ. ಇದು ಒಂದು ಒಳ್ಳೆ ಬೇಸಾಯ ಪದ್ಧತಿ. ಇವೆಲ್ಲ ಬಿಟ್ಟು ಇನ್ನೇನ್ ಮಾಡ್ಬೋದು ಅಂದ್ರೆ ಬೆಳೆ ಪರಿವರ್ತನೆ ಅಂತ. ಈಗ ಈ ವರ್ಷ ಈಗ ಈ ಸೀಸನ್ ಅಲ್ಲಿ ಜೋಳ ಬೆಳೆದಿದ್ದೀನಿ, ಮತ್ತೆ ಜೋಳನೇ ಬೆಳಿತೀನಿ, ಈ ರೀತಿ ಬೆಳೆದಿರೋ ಬದಲು ನಾವು ಯಾವ್ದಾದ್ರು ಒಂದು ದ್ವಿದಳ ಧಾನ್ಯ, ಈಗ ಅವರೇ ಬೆಳಿಬೋದು, ಇಲ್ಲ ಅಲಸಂದೆ ಬೆಳಿಬೋದು. ಆಮೇಲೆ ಈ ಬೆಳೆ ಹಾಕೋದ್ರಿಂದ ನಾವು ಏನು ಹುಳ ಇರುತ್ತಲ್ವಾ ಅದಕ್ಕೆ ಸತತವಾಗಿ ಏನು ಆಹಾರ ಸಿಗುತ್ತೆ
ಆ ರೀತಿ ಸಿಗದೆ ಇರೋ ತರ ಮಾಡಿ ಅದರ ಜೀವನ ಚಕ್ರನ ನಾವು ಮುರಿಬಹುದು. ಈ ರೀತಿ ಕೂಡ ನಾವು ಬೆಳೆನ ಕಂಟ್ರೋಲ್ ಮಾಡೋದು. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಹೇಗೆ ಸಮತೋಲನ ಆಹಾರ ತಿಂದು ನಾವು ರೋಗ ನಿರೋಧಕ ಶಕ್ತಿನ ಪಡ್ಕೊಂತೀವೋ ಅದೇ ರೀತಿ ನಮ್ಮ ಭೂಮಿನಲ್ಲಿ ಬೆಳೆದಂತಹ ಸಸ್ಯಗಳೇನಿರುತ್ತೆ ಅವುಗಳಿಗೆ ನಾವು ಸರಿಯಾದ ರೀತಿಯಾದಂತಹ ಗೊಬ್ಬರ ಇರ್ಬೋದು, ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಕಾಂಪೋಸ್ಟ್, ಈ ರೀತಿ ಗೊಬ್ಬರಗಳನ್ನೆಲ್ಲ ಹಾಕಿ ಅವುಗಳ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡೋದ್ರ ಮುಖಾಂತರ ನಾವು ರೋಗಗಳನ್ನ ತಡೆಗಟ್ಟಬಹುದು. ಇವೆಲ್ಲ ನೋಡಿ, ಒಂದೇ ಸಲ ಕೆಮಿಕಲ್ ಹೊಡೆಯೋದಕ್ಕಿಂತ ಮೊದಲು ಈ ರೀತಿ ಸುಲಭವಾಗಿ ನಾವು ಹೇಗಿದ್ರು ಉಳ್ಮೆ ಮಾಡ್ತೀವಿ, ಮತ್ತೆ ಬೀಜನ ಹಾಕ್ತಿವಿ. ಆಗ ಹಾಕುವಾಗ ಒಂದು ಸರಿಯಾದ ತಳಿ, ಯಾವ ರೋಗನ ತಡೆಗಟ್ಟೋ ತಳಿನ ನಾವು ಹುಡ್ಕೋದ್ರಿಂದ ನಾವು ಔಷಧಿ ಹೊಡೆಯೋ ಅಗತ್ಯನೇ ಬೀಳೋದಿಲ್ಲ. ಈ ರೀತಿ ನಾವು ನಮ್ಮ ಕೃಷಿ ಚಟುವಟಿಕೆಗಳನ್ನ ಮಾಡಬೇಕಾಗುತ್ತೆ. ಮತ್ತೆ ನಿಮ್ದ್ರಲ್ಲಿ ಮುಖ್ಯವಾಗಿ ಈಗ ಏನು ಜೋಳ ಬೆಳೀತಿದ್ದೀರಾ, ಜೋಳದಲ್ಲಿ ನಾವು ಒಂದು ಸಿಂಪ್ಟಮ್ನ ನೋಡ್ತೀವಿ. ಅಂದ್ರೆ ಎಲೆಗಳ ಮೇಲೆ ಎಲ್ಲ ನೇರಳೆ ಆಗುತ್ತೆ, ಈ ರೀತಿ ಆಗುತ್ತೆ ಅಲ್ವಾ. ಈ ರೀತಿ ಲಕ್ಷಣಗಳನ್ನ ನೀವು ನಿಮ್ ಬೆಳೆಗಳಲ್ಲಿ ನೋಡಿರ್ತೀರಾ. ಇದನ್ನ ನೀವು ರೋಗ ಅನ್ಕೊಂತೀರಾ, ಆದ್ರೆ ಇದು ರೋಗದ ಕಾರಣ ಅಲ್ಲ, ಇದು ರಂಜಕದ ಕೊರತೆ. ಈಗ ನೀವು ಏನು ಗೊಬ್ಬರ ಎಷ್ಟು ಹಾಕ್ಬೇಕು ಅಂದ್ರೆ ಒಂದು ಗಿಡಕ್ಕೆ ಇಷ್ಟೇ ಗೊಬ್ಬರ ಹಾಕ್ಬೇಕು ಅಂತ ಇರುತ್ತೆ. ಅದಕ್ಕಿಂತ ಹೆಚ್ಚು ಗೊಬ್ಬರ ಅಥವಾ ಕಡಿಮೆ ಗೊಬ್ಬರ ಹಾಕಿದ್ರೆ ಈ ರೀತಿ ಎಲೆಗಳಲ್ಲಿ ಲಕ್ಷಣಗಳು ಕಾಣೋದ್ರಿಂದ ನಮ್ಗೆ ಇಳುವರಿ ಕಡಿಮೆ ಆಗುತ್ತೆ. ಮತ್ತೆ ಮುಖ್ಯವಾಗಿ ಈ ಜೋಳದಲ್ಲಿ ಇನ್ನೇನು ಕೀಟಗಳ ಬಾಧೆ ಇದೆ ಅಂದ್ರೆ ಸೈನಿಕ ಹುಳು ಅಂತ ಇದೆ, ಫಾಲ್ ಆರ್ಮಿ ವಾಮ್ ಅಂತಾರೆ. ಅದಕ್ಕೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಇದು ಎಮಾಮೆಕ್ಟಿನ್ ಬೆನ್ಸೋಯೇಟ್ ಅಂತ ಡ್ಯಾಮೇಜ್ ಮಾಡುತ್ತೆ. ಅಂದ್ರೆ ಸುಳಿ ಇರುತ್ತಲ್ವಾ, ಸುಳಿನಲ್ಲಿ ಅದೇನ್ ಮಾಡಿ ಸುಳಿನಲ್ಲಿದ್ದ ಎಲೆ ಕೊನೆಯಲ್ಲಿ ಹೋಗಿ ಆ ನಡು ದಿಂಡಿರುತ್ತಲ್ವಾ ಎಲೆದು, ಅದು ಬಿಟ್ಟು ಆ ಅಂಚಲಿರೋ ಎಲೆನ ತಿಂತಿರುತ್ತೆ. ಆ ಜಾಗಕ್ಕೆ ನಾವು ಸರಿಯಾಗಿ ಕೆಮಿಕಲ್ ಹೊಡೆಯೋದ್ರಿಂದ ಆ ಕೆಮಿಕಲ್ ಆ ಹುಳಕ್ಕೆ ಕಾಂಟ್ಯಾಕ್ಟ್ ಆಗಿದ ತಕ್ಷಣ ಅದು ಹುಳ ಸಾಯುತ್ತೆ. ಆ ರೀತಿ ನಾವು ಸರಿಯಾಗಿ ಆ ಹುಳಕ್ಕೆ ಎಲ್ಲಿರುತ್ತೋ ಅಲ್ಲಿ ಕೆಮಿಕಲ್ ಹೊಡೆಯೋದ್ರಿಂದ ನಮ್ಗೆ ಬೇಗ ಕಂಟ್ರೋಲ್ ಮಾಡ್ಬೋದು ನಾವು. ಮತ್ತೆ ಕಾಂಡಕೊರಕ ತೊಂದರೆನೂ ಇರುತ್ತೆ. ಕಾಂಡಕೊರಕ ಅಂದ್ರೆ ಎಲೆ ಇರುತ್ತಲ್ವಾ, ಎಲೆಗಳಲ್ಲಿ ಚಿಕ್ಕ ಚಿಕ್ಕ ರಂಧ್ರ ಆಗುತ್ತೆ. ಆ ರಂಧ್ರ ಏನಾದ್ರು ಕಾಣಿಸ್ಕೊಂಡಿದೆ ಅಂದ್ರೆ ಅದಕ್ಕೆ ನಾವು ಮತ್ತೆ ಅದಕ್ಕೂ ಕೆಮಿಕಲ್ ಹೊಡಿಬೋದು. ಮುಖ್ಯವಾಗಿ ನಾವು ಒಂದು ಬೆಳೆ ಪರಿವರ್ತನೆ ಮಾಡ್ಬೋದು. ಮತ್ತೆ ಜೋಳ ಹಾಕೋರು ಈಗ ಅಲಸಂದೆ ಎರಡು ಸಾಲ ಜೋಳ ಹಾಕಿದೀವಿ ಅಂದ್ರೆ ಒಂದ್ ಸಾಲ ಅಲಸಂದೆ ಹಾಕೋದ್ರ ಮುಖಾಂತರ ಇದರಿಂದ ಇದಕ್ಕೂ ಬೆಳೆಗೂ ಲಾಭ ಆಗುತ್ತೆ, ಮತ್ತೆ ಆ ರೋಗ ಮತ್ತೆ ಕೀಟಗಳನ್ನು ನಾವು ತಡಿಬೋದಾಗುತ್ತೆ. ಈಗ ಇಷ್ಟು ಜೋಳದ ಬಗ್ಗೆ ಆದ್ರೆ ಈಗ ರಾಗಿ ಬಗ್ಗೆ ನಾನು ಹೇಳೋದಕ್ಕೆ ನನ್ನ ಸಹಪಾಠಿಗಳನ್ನ ಕರಿತೀನಿ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ರಾಗಿಯಲ್ಲಿ ಕಂಡುಬರುವ ಬೆಂಕಿ ರೋಗ ಮತ್ತು ಅದಕ್ಕೆ ಸಮಗ್ರ ರೋಗ ನಿರ್ವಹಣೆ ಬಗ್ಗೆ ಮಾತಾಡ್ತಿದ್ದೀನಿ. ಮೊದಲನೇದಾಗಿ ರಾಗಿ ಬೆಂಕಿ ರೋಗದಲ್ಲಿ ಗುಣಲಕ್ಷಣಗಳೇನು ಅಂತಂದ್ರೆ ಎಲೆ ಮತ್ತೆ ತೆನೆಗಳ ಮೇಲೆ ವಜ್ರಾಕಾರ ಹಾಗೂ ಕಂದು ಬಣ್ಣದ ಚುಕ್ಕೆಗಳಿರ್ತವೆ. ಈ ಬೆಂಕಿ ರೋಗನ ಹೆಂಗೆ ನಾವು ನಿರ್ವಹಣೆ ಮಾಡ್ಬೋದು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ಬೀಜೋಪಚಾರ. ಇವಾಗ ನೀವು ಕೆಮಿಕಲ್ಸ್ ನ ಸ್ಪ್ರೇ ಮಾಡ್ತೀರಾ ಅಂತ ಅಂದ್ರೆ ಅಲ್ಲಿ ತುಂಬಾ ಜಾಸ್ತಿ ಖರ್ಚಾಗುತ್ತೆ. ಅದ್ರ ಬದಲು ಬಿತ್ತನೆಗೂ ಮುಂಚೆ 1 kg ರಾಗಿ ಬೀಜಕ್ಕೆ 2 ಗ್ರಾಮು ಕಾರ್ಬೆಂಡಜಿಮ್ ಶಿಲೀಂಧ್ರನಾಶಕ ಅಂತ ಬರುತ್ತೆ. ಅದನ್ನ ಹಾಕಿ ಬೀಜೋಪಚಾರ ಮಾಡೋದ್ರಿಂದ ನಿಮ್ಗೆ ಖರ್ಚು ಕೂಡ ಕಡಿಮೆ ಆಗುತ್ತೆ, ರೋಗ ಕೂಡ ನಿರ್ವಹಣೆ ಆಗುತ್ತೆ. ಎರಡನೇದು ಬಂದ್ಬಿಟ್ಟು ಸುಧಾರಿತ ತಳಿಗಳು ಅಂತ ಅಂದ್ರೆ ಇವಾಗ ಇಂಡಾ 5 ಅನ್ನೋ ಒಂದು ರಾಗಿ ತಳಿ ಇದೆ. ಆ ರಾಗಿ ತಳಿ ಬಂದ್ಬಿಟ್ಟು ಈ ಬೆಂಕಿ ರೋಗನ ಅದರಲ್ಲಿ ಜಾಸ್ತಿ ಕಂಡು ಬರುತ್ತೆ. ಆ ತರ ತಳಿಗಳನ್ನ ಬಳಸೋದ್ರ ಬದಲು GPU 28, GPU 26, GPU 66, KMR 630, ML 365, ML 322 ಈ ತರ ರೋಗ ನಿರೋಧಕ ತಳಿಗಳನ್ನ ಬಳಸೋದ್ರಿಂದ ರಾಗಿ ಹೊಲದಲ್ಲಿ ಎಲ್ಲೂ ರೋಗ ಕಂಡು ಬರೋದಿಲ್ಲ. ಸಸ್ಯಗಳ ನಡುವಿನ ಅಂತರ ಇಲ್ಲಿ ಎಲ್ಲ ಸಾಮಾನ್ಯವಾಗಿ ಈ ಊರಲ್ಲಿ ಹೆಂಗ್ ಮಾಡ್ತಿದ್ದೀರಾ ಅಂತಂದ್ರೆ ಬಿತ್ತನೆ ಮಾಡೋದು ರಾಗಿನ ಸುಮ್ಮನೆ ಚೆಲ್ತಿದ್ದಾರೆ. ಅದರಿಂದ ರೋಗ ಜಾಸ್ತಿ ಹರಡುತ್ತೆ, ಮತ್ತೆ ಬೀಜ ಅವಶ್ಯಕತೆನೂ ಜಾಸ್ತಿ ಬೇಕಾಗುತ್ತೆ. ಅದ್ರ ಬದಲು ಒಂದು ಸಾಲ್ಗಳಲ್ಲಿ ರಾಗಿನ ಹಾಕೋದ್ರಿಂದ ಬೀಜದ ರಿಕ್ವೈರ್ಮೆಂಟು ಕೂಡ ಕಡಿಮೆ ಇರುತ್ತೆ, ಮತ್ತೆ ರೋಗ ಹರಡೋದನ್ನು ಕಡಿಮೆ ಆಗುತ್ತೆ. ಜೈವಿಕ ನಿಯಂತ್ರಣ ಅಂತ ಅಂದ್ರೆ ಟ್ರೈಕೋಡರ್ಮಾ ಹಾರ್ಸಿಯನಮ್ ಮತ್ತೆ ಸೂಡೋಮೋನಾಸ್ ಅಂತ 2 ಜೈವಿಕ ನಿಯಂತ್ರಣ ಏಜೆಂಟ್ಗಳಿದಾವೆ. ನೀವು ರಾಗಿ ಸಸಿಗಳನ್ನ ನಾಟಿ ಮಾಡೋದಕ್ಕಿಂತ ಮುಂಚೆ ಅದ್ರೊಳಗಡೆ ಬಿಟ್ಟು ನಾಟಿ ಮಾಡೋದ್ರಿಂದ ಇಳುವರಿನೂ ಜಾಸ್ತಿ ಬರುತ್ತೆ, ಮತ್ತೆ ಈ ಬೆಂಕಿ ರೋಗನೂ ಕೂಡ ಕಾಣಿಸೋದಿಲ್ಲ, ಅದು ಕೂಡ ಕಡಿಮೆ ಆಗುತ್ತೆ. ನಂತರ ಬೆಳೆ ಪರಿವರ್ತನೆ. ಇವಾಗ ಒಂದು ಭೂಮಿಯಲ್ಲಿ ನೀವು ಪ್ರತಿ ಸೀಸನ್ ಅಲ್ಲೂ ಅಂದ್ರೆ ಹಿಂಗಾರು, ಮುಂಗಾರು, ಬೇಸಿಗೆ ಎಲ್ಲಾ ಸೀಸನ್ ಅಲ್ಲೂ ರಾಗಿನೇ ಹಾಕೋದ್ರಿಂದ ಮಣ್ಣಿನ ಫಲವತ್ತತೆನೂ ಕಡಿಮೆ ಆಗುತ್ತೆ, ಮತ್ತೆ ಇಳುವರಿನೂ ವರ್ಷ ಹೋಗ್ತಾ ಕಡಿಮೆ
ಅದ್ರ ಬದಲು ಈ ಕಾಳುಗಳು ಬರುತ್ತಲ್ಲ, ಅಲಸಂದೆ, ಅವರೆ ಈ ತರದ್ನ ಹಾಕೋದ್ರಿಂದ ಅದು ಭೂಮಿಯಲ್ಲಿ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ. ಅದರಿಂದ ಮಣ್ಣಿನ ಫಲವತ್ತತೆನೂ ಜಾಸ್ತಿ ಆಗುತ್ತೆ. ಈ ರೋಗ ವರ್ಷ ವರ್ಷ ಹರಡೋದು ಕೂಡ ಕಡಿಮೆ ಆಗುತ್ತೆ. ಮತ್ತೆ ಪೋಷಕಾಂಶ ನಿರ್ವಹಣೆ ಇವಾಗ ಹೆಂಗ್ ಮಾಡ್ತಾರೆ ಅಂತಂದ್ರೆ, ಸುಮ್ನೆ 1 ಎಕರೆಗೆ 1 ಬ್ಯಾಗ್ ಯೂರಿಯಾ, 2 ಬ್ಯಾಗ್ DAP ಈ ತರ ಚೆಲ್ಲೋದ್ರ ಬದಲು ಈ ಕೃಷಿ ಇಲಾಖೆ ಇಲ್ಲ ನಮ್ಮ ಯೂನಿವರ್ಸಿಟಿಗಳಿಂದ ಎಷ್ಟು ರೆಕಮೆಂಡ್ ಮಾಡಿರ್ತಾರೋ ಅಷ್ಟು ಮಾತ್ರ ಪೋಷಕಾಂಶನ ಕೊಡೋದ್ರಿಂದ ರೋಗ ಜಾಸ್ತಿ ಬರೋದಿಲ್ಲ. ಅಂತಂದ್ರೆ ಇವಾಗ ಜಾಸ್ತಿ ಯೂರಿಯಾನ ಹಾಕ್ತೀರಾ, ಆ ತರ ಇದ್ದಾಗ ಈ ಬೆಂಕಿ ರೋಗ ಶಿಲೀಂಧ್ರ ಬಂದ್ಬಿಟ್ಟು ಜಾಸ್ತಿ ಅದು ಬೇಕಾಗಿರೋ ಕಂಡೀಷನ್ ಸಿಕ್ಕಿ ಅದು ಜಾಸ್ತಿ ಹರಡುತ್ತೆ. ಅದ್ರ ಬದಲು ಎಷ್ಟು ರೆಕಮೆಂಡ್ ಮಾಡಿರ್ತಾರೋ ಅಷ್ಟು ಮಾತ್ರ ರಸಗೊಬ್ಬರಗಳನ್ನ ಹಾಕಿ ಈ ರೋಗನ ನಿರ್ವಹಣೆ ಮಾಡ್ಬೋದು. ಮತ್ತೆ ಈಗ ಬಿತ್ತನೆ ಮಾಡಿ 15 ದಿನ ಆದ್ಮೇಲೆ ಇಲ್ಲ ರೋಗ ಯಾವಾಗ ಜಾಸ್ತಿ ಕಂಡು ಬರುತ್ತೋ ಆ ತರ ಸಮಯದಲ್ಲಿ 1 ಲೀಟರ್ ನೀರಿಗೆ 2 ಗ್ರಾಮ್ ಮ್ಯಾಂಕೋಸೆಬ್ ಮತ್ತೆ 2 ಗ್ರಾಮ್ ಮ್ಯಾಂಕೋಸೆಬ್ ಅಥವಾ 1 ಗ್ರಾಮ್ ಕಾರ್ಬೆಂಡಸಿಮ್ ನ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಸ್ಪ್ರೇ ಮಾಡಿದ್ರೆ ಈ ರೋಗನ ನಿರ್ವಹಣೆ ಮಾಡ್ಬೋದು. ನಾನಿವಾಗ ಸುಗಂಧರಾಜದಲ್ಲಿ ಬರುವ ರೋಗ ಬಗ್ಗೆ ಮಾತಾಡ್ತಿದ್ದೀನಿ. ಸುಗಂಧರಾಜವು ಎಲ್ಲ ಭೂಮಿಯಲ್ಲೂ ಎಲ್ಲ ಮಣ್ಣಿನಲ್ಲೂ ಚೆನ್ನಾಗೇ ಬರುತ್ತೆ. ಆದರೆ ಆ ಮಣ್ಣು ಚೆನ್ನಾಗಿ ನೀರು ಬಸಿಯುವಂತೆ ಇರಬೇಕು. ನಾಟಿ ಮಾಡುವ ಕಾಲ ಸುಗಂಧರಾಜಕ್ಕೆ ಬಂದು ಮಾರ್ಚ್ ಮತ್ತು ಏಪ್ರಿಲ್ ಅಲ್ಲಿ. ಸುಗಂಧರಾಜಕ್ಕೆ ಮುಖ್ಯವಾಗಿ ಬರುವ ರೋಗ ಅಂದರೆ ಎಲೆ ಚುಕ್ಕಿ ರೋಗ. ಎಲೆ ಚುಕ್ಕಿ ರೋಗ ಹೆಂಗಿರುತ್ತದೆ, ಅದನ್ನ ಹೆಂಗೆ ನೀವು ಗುರುತಿಸಬಹುದು ಅಂದರೆ, ಎಲೆಗಳ ಮೇಲೆ ಗಾಢ ಬಣ್ಣದ ಕಲೆಗಳು ಇಲ್ಲ ಚುಕ್ಕಿಗಳು ಕಾಣಿಸುತ್ತೆ. ಆ ಚುಕ್ಕಿ ಸುತ್ತ ವೃತ್ತಿಗಳು ಇರುತ್ತೆ. ಇದನ್ನ ನೀವು ಹೆಂಗೆ ನಿಯಂತ್ರಿಸಬಹುದು ಅಂದರೆ, ಸರಿಯಾದ ಅಂತರ ನೀಡಬೇಕು. ಸಸ್ಯ ಅಂತರ 1 ಅಡಿ ಸಸ್ಯ ಅಂತರ ನೀಡಿದರೆ ನೀವು ಇದನ್ನ ನಿಯಂತ್ರಿಸಬಹುದು. ಸ್ಪ್ರಿಂಕ್ಲರ್ ನೀರಾವರಿ ಬದಲು ಹನಿ ನೀರಾವರಿಯನ್ನ ಉಪಯೋಗಿಸಿದರೆ ನೀರಿನ ನೀವು ಉಳಿಸಬಹುದು. ಮತ್ತೆ ಕಳೆಗಳು ಬೆಳೆಯೋದನ್ನು ಕಡಿಮೆ ಆಗುತ್ತದೆ. ಮತ್ತೆ ಭೂಮಿಯನ್ನು 2 ಇಲ್ಲ 3 ಬಾರಿ ಉಳುಮೆ ಮಾಡಬೇಕು. ಯಾಕಂತಂದ್ರೆ ರೋಗಕಾರಕ ಶಿಲೀಂಧ್ರಗಳು ಸೂರ್ಯದ ಕಿರಣಗಳಿಂದ ನಾಶವಾಗುತ್ತದೆ. ಅದಕ್ಕೇನೆ ನೀವು ನಿಮ್ಮ ಭೂಮಿಯನ್ನು 2 ಇಲ್ಲ 3 ಬಾರಿ ಉಳುಮೆ ಮಾಡಿಸಿದರೆ ತುಂಬಾನೇ ಉತ್ತಮವಾಗುತ್ತದೆ. ಸಸ್ಯ ಬಳಿ ತೇವಾಂಶ ಮಟ್ಟವನ್ನು ಕಡಿಮೆ ಮಾಡಬೇಕು. ಮತ್ತೆ ಮ್ಯಾಂಕೋಸೆಬ್ ಎನ್ನುವ ಕೆಮಿಕಲ್ 2 ಗ್ರಾಮ್ ಪ್ರತಿ ಲೀಟರ್ಗೆ, ಇಲ್ಲ ಅಂದರೆ ಬೋಡೋ ದ್ರವಣ ಅಂದಿ 4 ಗ್ರಾಮ್ ಪ್ರತಿ ಲೀಟರ್ ಕೆಮಿಕಲ್ನ ನೀವು ಉಪಯೋಗಿಸಿದರೆ ಈ ರೋಗವನ್ನು ನೀವು ತಡೆಯಬಹುದು. ಧನ್ಯವಾದ.